ನಿನ್ನ ಹೊರತಾಗಿ ನನಗೆ ಗತಿಯಾರು. ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಂತೆ ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ಆ ದುರುಳ ದುಶಾಸನನಿಂದ ಅಪಮಾನಿತಳಾದನು. ರಾಜನಗರವನ್ನು ತ್ಯಜಿಸಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಕೀಚಕನ ಭಂಗವನ್ನು ಸಹಿಸಿದನು. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಅದೇನನ್ನು ಬರೆದಿರುವೆ? ಪ್ರಿಯತಮೆ, ಇವಳೇಕೆ ಚಿಂತಾಮಗ್ನಳಾಗಿರುವಳು? ಏಕೆ, ಏನಾಯ್ತು ಪ್ರಿಯತಮೆ? ಏಕೆ ರೋದಿಪೆ ತರುಣಿ ಮಣಿಯಲ್ಲಿ? ಏಕೆ ಏಕೆ ರೋದಿಪೆ ತರುಣಿ ಮಣಿಯಲ್ಲಿ? ಏಕೆ ದೇವಿ ಪ್ರಿಯತಮೆ, ಇವಳೇಕೆ ನಿಷ್ಕಾರಣವಾಗಿ ಅಳುತ್ತಿರುವಳು? ಏಕೆ, ಏನಾಯ್ತು ಪ್ರಿಯತಮೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು. ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿಕಾರವನ್ನೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರ ಆತ್ಮ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೇ ಬೇಕು. ಹೇ ವಿಧಾತ, ಇಂತಹ ಅಪರಾಧಿಯ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ್ದೇನೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭವ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನಂದಿರಿ? ನಿಮಗಾಗಿ ಅಲೆದು ವನವಾಸವಳಿದು ಪರಲೋಕ ಸಂಸರಾರೆ.
ಪಾಂಡವರ ಪತ್ನಿ ಎನಿಸಿ ಪರಿಹವಳೆ ಸಹಿಸಲಾರೆ. ಈ ಶೂರ ಕನವು ಹೇಗೆ ಕನಸಾಯೆ ನನ್ನ ಮನಕ್ಕೆ. ಈ ಶೂರ ಕನವು ಹೇಗೆ ಕನಸಾಯೆ ನನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದರೆ ಸರಿಯೇ ನಿಮಗೆ ಸಮ್ಮತವಾದರೆ ಕೇಳು ನನ್ನ ಕಥೆಯ ಕಥೆಯ. ಏನಂದಿರಿ? ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಛೀ! ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿದ್ದೆ. ಆದದ್ದು ಆಯುವಾಯಿತು. ಇರಲಿ ದೇವಿ, ಈ ದಿನ ನೀನು ಹೀಗಿರಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ತಿಳಿಸಿ, ಅದರಿಂದ ಆಗುವ ಪ್ರತಿಫಲವಾದರೂ ಏನು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಹೇಳಿ, ಅದು ಇಂದಿನ ಮಾತು. ಈಗ ಈ ಜಗಜಟ್ಟಿ ಮಲ್ಲನು ಯಾರ ಆಜ್ಞಾಧಾರಕನೂ ಅಲ್ಲ. ಹೌದೇನು? ಹಾಗಾದರೆ ಹೇಳುವೆನು. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನೇ ನೋಡುತ್ತಾ, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತರನ್ನು ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಬುಡಿಗಟ್ಟೆ ಪಾಂಚಾಲಿ ಎಂದು ಹೇಳುತ್ತ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ಏನು ಹೇಳಿದೆ? ದುರ್ಯೋಧನನ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ ದೇವಿ, ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಓ ಪಲಾಂಗನ ವಿಳಾಸ ವಿಭ್ರಗಳ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಬಂದಾಗಲೇ ಹೀಗಾಯಿತೆಂದು ನಾನು ತಿಳಿದಿದ್ದೆನು. ಅದಿರಲಿ ದೇವಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನು ಎಷ್ಟಾಗಲಿ ನಿಮ್ಮ ಧರ್ಮಪತ್ನಿ ಅಲ್ಲವೇ? ಅಲ್ಲವೇ? ಹೌದು. ಅಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಹೇಳೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಪಾಪು ಪಾಂಚಾಲಿ, ಪಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದೆ. ಬಾ ದೇವಿ, ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ, ಬಾ. ಜಾಣೆ ಮುದ್ದಾಡುವೆನು ಪಾರೆ, ಜಾಣೆ ಮುದ್ದಾಡುವೆನು ಪಾರೆ, ಭೀಮನ ಪ್ರೇಮದ ರಾಣಿಯು ನೀನೆ, ಭೀಮನ ಪ್ರೇಮದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಪಾರೆ. ಮರ ಕೆಣಕು ತರಣದಳು ದೇವಿ. ಪ್ರಾಣೇಶ್ವರ, ಕುರುಕುಲ ಅದ ಮರ ಕೆಣಕು ತರಣದಳು ಕುರುವಂಶವನೇ ನಾಶವಗೈವೆ, ನಿಜವಾಗಿಯೂ ಕುರುವಂಶವನೇ ನಾಶವಗೈವೆ, ಕುರುಳದು ಶಾಸನ ಒಡಲನು ಬಗೆದು, ಕುರುಳದು ಶಾಸನ ಒಡಲನು ಬಗೆದು ರಪಿಡದೆ ನೆರಗು ರಣಗಳು ದುರುಳರ ಶಿರವನ್ನು ಕಡೆವೆ, ರಣಗಳು ದುರುಳರ ಶಿರವನ್ನು ಕಡೆವೆ, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೇಮದ ರಾಣಿಯು ನೀನೆ, ಭೀಮನ ಪ್ರೇಮದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ.
ಪರಿಭವ ಮರೆಯುವನೇನ ಪ್ರಾಣೇಶ್ವರ ಸಭೆಯ ಪರಿಭವ ಮರೆಯುವನೇನ ಗೈದ ಸಪತವ ಮರತಿಹನೇನ ಸಭೆಯ ಪರಿಭವ ಮರೆಯುವನೇನ ಗೈದ ಸಪತವ ಮರತಿಹನೇನ ಎತ್ತಿದ ಮುಡಿಯನ್ನು ಕಟ್ಟುವೆ ಬಾರ ಎತ್ತಿದ ಮುಡಿಯನ್ನು ಕಟ್ಟುವೆ ಬಾರ ಜಾಣೆ ಮುದ್ದಾಡುವೆ ಭೀಮನ ಪ್ರೇಮದ ರಾಣಿಯು ನೀನ ಭೀಮನ ಪ್ರೇಮದ ರಾಣಿಯು ನೀನ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಅದು ಜಾಣೆ ಅದು ಜಾಣೆ ಮುದ್ದಾಡುವೆನು ಬಾರೆ ಸಮಯವಿದೆ ಶೃಂಗಾರಗೆ ಭೀಮ. ಪ್ರಾಣೇಶ್ವರ ಸ್ವಾಮಿ ಸಮಯವಿದೆ ಶೃಂಗಾರಗೆ ಭೀಮ. ಸಮಯವಿದೆ ಶೃಂಗಾರಗೆ ಭೀಮ. ಭ್ರಮತಿಯ ಮನಗೆ ಭ್ರಮತೆಯ ಮನಗೆ ನಿರವಿರಾಮ. ಸಮಯವಿದೆ ಮನಮೋಹಿಸುವ ಮಧು ಹಾಸ್ಯವಿಲಾಸ್ಯ. ಮನಮೋಹಿಸುವ ಮಧು ಹಾಸ್ಯವಿಲಾಸ್ಯ. ಕೌರವ ಶಿರವ ಧರೆಯುಳು ನೀನು ಅಲ್ಲವೇ? ಆ ಕೌರವ ಶಿರವ ಧರೆಯುಳು ನೀನು. ಪ್ರಾಣೇಶ್ವರ ಸ್ವಾಮಿ ಚೆಲ್ಲುತ್ತ ಸೇರುವೆ ಪ್ರಿಯತಮ ಪ್ರಿಯತಮೆ ಕಾಂತಿಯ ಪ್ರಿಯತಮ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಗೆ ಭೀಮ. ಸಮಯವಿದೆ ಶೃಂಗಾರಗೆ ಭೀಮ. ಭ್ರಮತಿಯ ಮನಗೆ ನಿರವಿರಾಮ. ಭ್ರಮತೆಯ ಮನಗೆ ನಿರವಿರಾಮ. ಸಮಯವಿದೆ. ಪ್ರಿಯ ನಿಮಗೆ ನೆನಪಿರುವುದು ಹಿಂದೊಂದು ದಿನ ಈ ಬಿಚ್ಚಿದ ಕೇಶರಾಶಿಯನ್ನೇ ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಲಿಲ್ಲವೇ ಸ್ವಾಮಿ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಸುತ್ತಿದೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ಹೌದು ಹೌದು, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನಿಚ್ಛೆ. ಇಚ್ಛಿಸಿದರೇನು, ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ?
ಕಾಂತೆ ಕಾಂತೆ ವೀರರಿಗೆ ವರ ಪತ್ನಿಯಾಗಿ ಮರುಗನೆ ತಕ್ಕೆ. ಸಾಕು ಸುಮ್ಮನೆ ವಿಶ್ರಾಮ. ಕಾಂತೆ ಕಾಂತೆ ವೀರರಿಗೆ ವರ ಪತ್ನಿಯಾಗಿ ಮರುಗಲೆ ತಕ್ಕೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು ದೇವಿ, ಪಾಂಡು ಪುತ್ರರ ಪತ್ನಿಯಾಗಿ ನೀನು ಕಂಡ ಎಂತ ನಿಂದ ದೇವಿ, ಕಂಡ ಎಂತ ನಿಂದ ಕಡು ಕೋಪದಿಂದ ಬರುಗುವೆಯಕ್ಕೆ ಕೋಮಲಾಂಗಿಯ, ಕಡು ಕೋಪದಿಂದ ಬರುಗುವೆಯಕ್ಕೆ ಕೋಮಲಾಂಗಿಯ. ಕಾಂತೆ ಕಾಂತೆ ವೀರರಿಗೆ ಅವರ ಪತ್ನಿಯಾಗಿ ಮಕ್ಕಳೇ ಕಕ್ಕೆ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕ್ಕೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಬಹು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುವೆನು. ದುರ್ಯೋಧನು ಧರ್ಮರಾಯನು ದುರ್ಯೋಧನಂತ ಅಪರಾಧಗಳು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆ ಹೋಗಿ ಕ್ಷಮಿಸಲಾರೆನು. ಓಳ ಕೌರವರ ಬಾಳ ಗೆಡಿಸುವ ತಾಳು ತಾಳು ದೇಸುವ ಬತೆಯ. ಓಳ ಕೌರವರ ಬಾಳ ಗೆಡಿಸುವ ತಾಳು ತಾಳು ದೇಸುವ ಬತೆಯ. ಸೈರಿಸೆ ಈ ಪರಿಯಳು ದುರದಳು, ಸೈರಿಸೆ ಈ ಪರಿಯಳು ದುರದೊಳಿಗಲೇ ಕುರುಕುಲವೆಲ್ಲವ ಸದಬಳಲನು ಕಾಂತೆಯ. ದುರದೊಳಿಗಲೇ ಕುರುಕುಲವೆಲ್ಲವ ಸದಬಳಲನು ಕಾಂತೆಯ. ದುರುಳ ಕೌರವರ ಸಿಗದು ಬಗೆವೆನ, ದುರುಳ ಕೌರವರ ಸಿಗದು ಬಗೆವೆನ. ಸೈರಿಸೆ ಈ ಪರಿಯಳು ದುರದಳು, ಸೈರಿಸೆ ಈ ಪರಿಯಳು ದುರದಳು, ಸೈರಿಸೆ ಈ. ನೋಡು ಅಣ್ಣ ನೋಡು, ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನೀನಲ್ಲದೆ ಮತ್ತಾರು ಸಕ್ತರಲ್ಲಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇಂದಿಗೆ ನಿಜವಾಯಿತು. ಸಹೋದರ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಾಂತಿಪಡಿಸುವುದು ನನಗೊಂದು ಸಾರಿ ದುಸ್ಸಾಹಸ ಎನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಳಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅಣ್ಣನು ಆಡುತ್ತಿರೋ ಮಾತುಗಳು ನಿನಗೆ ಸಮರ್ಥವಾಯಿತೆ? ಏಕೆ ಈ ನನ್ನ ಬಿರುಗುವುದಲು ನಿಮ್ಮೆಲ್ಲರ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆ ಕ್ಷಮಿಸಲಾರೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಎರಡೇ ಸಾಕು. ನೀವು ನಿಶ್ಚಿತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಇಲ್ಲ ಪ್ರಿಯ ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ,
ಕೋಪವನ್ನು ಶಾಂತಿಪಡಿಸುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಾವಧಾನ ಚಿತ್ತನಾಗು. ಪಾಂಚಾಳಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನಗಳೇನು? ಮಾನಿನಿ ಮನದ ವೇದನೆ ಸಮಯವನಿಯ ಕರುಣೆ ಮಾನಿನಿ ಮನದ ವೇದನೆ ಸಮಯವನಿಯ ಕರುಣೆ ಧರ್ಮಜ ತಮ್ಮಯ ನಿರ್ಮಲ ಭ್ರಾಂತ ಧರ್ಮಜ ತಮ್ಮಯ ನಿರ್ಮಲ ಭ್ರಾಂತ ನಿರ್ಮುದನುಚಿತ ಪರಿಸನೆ ನುಡಿಯ ನಿರ್ಮುದನುಚಿತ ಪರಿಸನೆ ನುಡಿಯ ಸೈಮುಲು ಮನದಲ್ಲಿ ತಾಪವನರುಳಿ ಸೈಮುಲು ಮನದಲ್ಲಿ ತಾಪವನರುಳಿ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯ ಹೊರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯ ಹೊರಗಲು ಸರಿಯೇ ಚಾರ ಶಾಸ್ತ್ರಿಣಿ ಅರಿಯಲಿ ಮರಿ ಚಾರ ಶಾಸ್ತ್ರಿಣಿ ಅರಿಯಲಿ ಮರಿ ಎಗಿತ್ತು ನಿರಿತು ಕೋಪ ಪಡುವೆ ಎಗಿತ್ತು ನಿರಿತು ಕೋಪ ಪಡುವೆ ಮಾನಿನಿ ಮನದ ವೇದನೆ ಸಮಯವನಿ ಸರಿದೆಯ ಕರುಣೆ ಏತಕ್ಕೆ ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಆಚರಿಸುವುದು ಸರಿಯಲ್ಲ. ಇದಕ್ಕೆ ನೀನೇನ್ ಹೇಳುವ ಪಾಂಚಾಳಿ? ಧರ್ಮ ಧರ್ಮವೆಂದೇ ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇನು ಸ್ವಾಮಿ? ದ್ರೌಪದ, ಯುದ್ಧವು ಎಂತಹ ಘೋರ ಕೃತ್ಯವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕಾಗಿ ನಾವುಗಳು ದುಃಖಿಸಬೇಕಾಗುತ್ತದೆ. ಆದ್ದರಿಂದ ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಯಾಗಿ ಕಳುಹಿಸಿ ಅಪಮಾನವನ್ನೇ ಹೊಂದಿದಿರಿ. ಇನ್ನು ಕುಲೋಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣವೇ ಎಂಬ ನಿಮ್ಮ ಪ್ರಶ್ನೆಗೆ ಆ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟಿರುವರು. ಏನೇ ಕೋಲಾಹಲ? ಅರ್ಜುನ, ನನಗಿನ್ನೂ ಈ ಸಂಧಿಯ ಫಲಾಫಲ ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷದ ವರ್ತನೆಯು ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ತಡೆಯಿರಿ ಸ್ವಾಮಿ. ಅಣ್ಣನು ಬಂದ ನಂತರ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ನಂತರ ನೀವು ಇಷ್ಟದಂತೆ ವರ್ತಿಸುವೆಯಂತೆ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದೇವಾ? ವಿಜಯಶಾಲಿಗಳಾಗಿ ಪಾಂಡಪುತ್ರರೇ. ಪರಮಾತ್ಮ, ತಾವು ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರ ನಡೆಯಿತು ಧರ್ಮನಂದನ. ಪಾಂಚಾಳಿ, ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನಮಗೆ ತೋರಿದ್ದನ್ನು ನಾವು ಮಾಡೋಣ. ತಡೆಯಿರಿ ಸ್ವಾಮಿ. ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿ ನಾನು ನಿರೀಕ್ಷೆಯಂತೆ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಸಂಚು ಮಾಡಿ ವಂಚು ಹಾಕಿ ಕೆಚ್ಚನ್ನೆಪ್ಪಿಸುವ ಈ ಸಂಧ್ಯಾ ಸಮಸ್ಯೆ ಮಾತುಗಳೆಲ್ಲ ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಸೀರೆ ಉಡಿಸಲು ಅವಲಂಬಿಸುತ್ತಿರುವೆ. ವಾಸ್ತವ ಗೃಹಿಣಿ, ಈ ಪಾಂಡು ಪುತ್ರರ ಮೇಲೆ
ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ಹೆಚ್ಚಾಗಿ ಸಂಬಂಧಿಸಿ ಎಂದು ನಾನು ಮೊದಲೇ ತಿಳಿಸಿರಲಿಲ್ಲವೇ? ಸ್ವಾಭಿಮಾನ್ಯದ ಶೂನ್ಯದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಓ ದುರ್ಯೋಧನ, ಅವನು ಸಹ ನನಗಿನ್ನು ಕೆಲಸವಿಲ್ಲ. ನಿಮ್ಮ ದುರ್ವರ್ತನೆಯನ್ನು ಕೇಳಬೇಕೆಂಬ ನಿಮ್ಮಿಚ್ಛೆಯಾಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮಸೇನ, ನಿಲ್ಲೆಯ ನಿಲ್ಲು. ನೀ ನಿಜವಾಗಿಯೂ ಇಡುಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ್ಸಿನ ಆಳಲು ಹೇಗೆ ಸಾಧ್ಯವಾಗಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ತಪ್ಪದು, ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಸಂಧಿ ಆಗಿರಲಾಗದು. ಏನು ಸಂದೇಶ ಹೇಳು ಕೃಷ್ಣ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರಬೇಕು. ಆಗ ನಿನ್ನ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ನಿಂತದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳುವ ಹೊರತಾಗಿ ನಾನು ಹೇಳುವುದಿಲ್ಲ. ಪರ್ಯಾಸವೇಕೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತದೆ. ಸ್ವಲ್ಪ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಆಗಲಿ. ನೀನು ಕೋಪ ಮಾಡಲಿಲ್ಲ ತಾನೆ? ಇಲ್ಲ. ಹಾಗಾದರೆ ಗದೆಯನ್ನು ಬಿಡೆಯ ಗದೆಯನ್ನು. ಅರ್ಜುನ, ಕ್ಷಣಕಾಲ ಹಿಡಿದಿರು ಗದೆಯನ್ನು. ಆಜ್ಞೆ ಮಾರವ. ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನಿಂದಾದ್ರೂ ಮೀರಿರುವೆನೆ. ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸಲಿ ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಕಟ್ಟಲು ಬರುವುದು ನೋಡೋಣವೆಂದು. ಭೀಮಸೇನ, ನೀನು ಸಂದೇಶವನ್ನು ಕೇಳಲು ನಿನಗೆ ಇಚ್ಛೆ ಇದ್ದರೆ ಅದು ಕ್ಷಣಕಾಲ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿದ ಈ ಯಜ್ಞದಿಂದ ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಗಳನ್ನು ಬಣಿಸಲು ಅಣುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರ್ಯದ ದುಶ್ಯಾಸ ಇಂಥ ಸಾಹಸ ಕಾರ್ಯ ಮಾಡಿದನು. ಇಂಥ ಸಾಹಸದ ಕಾರ್ಯ ಅವರಿಗಿಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ ಭೀಮಸೇನ, ಸಾನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಾಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂದಿರೆತ್ತಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಬುದ್ಧಿ ಕಲಿಸುವುದೇ ತಕ್ಕ ಪ್ರತ್ಯುತ್ತರ. ಯಾರಾದರೂ ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವರು ಇಡಿಂಬಾಪತಿಯೇ ಕೇಳು.
ಭೀಮಸೇನ 5 ಗ್ರಾಮದಲ್ಲಿ 5 ಮಾರು ಭೂಮಿಯನ್ನು ಕೊಡಲು ಆ ದುರ್ಯೋನು ಸಮ್ಮತಿಸಲಿಲ್ಲ. ಒಂದು ವೇಳೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಘಂಟಾಘೋಷವಾಗಿ ಸಾರಿ ಹೇಳಿಬಿಟ್ಟ. ಯಾರೋ ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆದರೆ ಯುದ್ಧದಲ್ಲಿ ನಮ್ಮನ್ನು ಕಾಪಾಡುವ ಭಾರವು ನಿನ್ನದು ದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಪರಮಾತ್ಮ, ಅಗ್ರಜ, ಧನಂಜಯ, ಏನು ಯಾರೂ ಬಿಡಿಸಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ 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 ನನ್ನ ಎಲೆ? ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಗುಡುಗಿ ಗುಡುಗಿ ಕೆರಳಲಿ, ಭೂಮಿ ನಡುಗಿ ನಡುಗಿ ತಿರುಗಲಿ, ಉಕ್ಕಿನ ಮಸದಲ್ಲಿ ಸಪ್ತ ಸಾಗರದಲ್ಲಿ ವಾಕರಿಯಲಿ. ಗುಡುಗಿ ಗುಡುಗಿ ಕೆರಳಲಿ, ಭೂಮಿ ನಡುಗಿ ನಡುಗಿ ಬಿರಿಯಲಿ, ಉಕ್ಕಿನ ಮಸದಲ್ಲಿ ಸಪ್ತ ಸಾಗರದಲ್ಲಿ ವಾಕರಿಯಲಿ. ಗುರುವರ ಶಿರವನ್ನು ತೆರೆಯದೆ ಬಿಡದ, ಗುರುವರ ಶಿರವನ್ನು ತೆರೆಯದೆ ಬಿಡಲು ತರದಿಗಂಧದಲ್ಲಿ ಮಂತ್ರಿಗೆ ಬಾ. ಗುರುಕುಲವ ಗುರುಕುಲವ ಕೆಳಗಿಡಿವೆ, ಗುರುವಂಶವನ್ನೇ ಪರಿಪರಿಸಿಗಿದು, ಗುರುವಂಶವನ್ನೇ ಪರಿಪರಿಸಿಗಿದು. ಗುಡುಗಿ ಗುಡುಗಿ ಕೆಳಗಲಿ, ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ, ಉಕ್ಕಿನ ಮಠದಲ್ಲಿ ಸಪ್ತ ಸಾಗರ ಕರೆಯಲಿ, ಕರೆಯಲಿ. ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ವಾಯುದೇವನ ವಂಶದಲ್ಲಿ ಜನಿಸಿದ್ದೇ ನಿಜವಾದರೆ, ವೀರ ಮಾತೆ ಕುಂತಿ ದೇವಿಯ ಸ್ಥಳಪಾಲ ಮಾಡಿದ್ದೇ ಸಹಜವಾದರೆ, ನಾಳೆ ನಡೆಯುವ ಭಯಂಕರ ಸ್ವಾಗತ ಕ್ಷೇತ್ರ ಯುದ್ಧದಲ್ಲಿ ಕೌರವರ 99 ಮಂದಿ ಭಸ್ಮ ಮಾಡಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವನ ರಾಜ ಮುಕ್ಕುಟವನ್ನು ನೆಲ ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಒಂದು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಳಿ ಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಾಡಿನ ಪಾದವೇ. ಸ್ವಪ್ರಥಮಾರೂಢಂ ಪ್ರಚಂಡಂ ಕಶ್ಯಪ ಪದ್ಮಜರಂ ಏವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾ
ಧರಿಸೂತ ಕುಲದವನೆನ್ನುವರು. ಎಲ್ಲಿ ಹೋದರು ಸೂತ ಕುಲದವನೆನ್ನುವರು. ಎಲ್ಲೇಕೆ ಈ ಮೌನ ಕೊಡುತ್ತಂದೆ ಕುಲಮ. ಎಲ್ಲೇಕೆ ಈ ಮೌನ ಕೊಡುತ್ತಂದೆ ಕುಲಮ. ಪವರೋಗ ವೈದ್ಯ ಸೂರ್ಯ ನಮೋ. ಬಹುಜನ್ಮದಾತ ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ನಿನಗೆ ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ? ಹಾ, ನನ್ನ ಪರಮ ವೈರಿಯಾದ ಅರ್ಜುನನ ಹೆತ್ತ ತಾಯಿ ಕುಂತಿ. ಹೌದು ಕರ್ಣ, ಅಂದ ಮೇಲೆ ನನ್ನ ಹೆತ್ತ ತಾಯಿ. ಹೌದು ಮಗನೇ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿವಂತನಾಗು ಕರ್ಣ. ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರ್ಣ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿರುವೆ ಕೊರತೆ. ಐವರ ಮಾತೆ ನಿನಗಿರುವೆ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿವಂತನಾಗು ಕರ್ಣ. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ಕಿತ್ತು ತಿನ್ನದೆ ಬಿಟ್ಟು ಬಿಟ್ಟವು ಅಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನ ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿ ಸಲಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಇಲ್ಲ ಮಗನೇ, ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಕುಲದವನು ಸೂತ ಕುಲದವನು ಎಂದು ಹೀಯಾಳಿಸ್ತಿರುವಾಗ ಇವುಗಳೆಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಮಾತನಾಡುವುದಿಲ್ಲವೇ ತಾಯಿ? ಮಾತನಾಡುವುದಿಲ್ಲವೇ ತಾಯಿ? ಹೋಗಲಿ ಬಿಡ್ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದ್ವೇಷಿಸಿದರೆ ಪರಮಪಾಪಿಗಿಂತಲೂ ಕೀಳಾಗುವೆಯಮ್ಮ. ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ತಾಯಿ, ಕರುಣೆ ತೋರಿದೆಯಲ್ಲಮ್ಮ. ಈ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕಂದ ಈ
ಮೊದಲೇ ನೊಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಎಷ್ಟು ನಿಂದನೆಯನ್ನು ಕೇಳಿವೆಯೋ. ಇದಕ್ಕೆಲ್ಲ ಈ ಪಾಪಿ ತಾಯಿಯೇ ಕಾರಣ. ಈ ನಿರ್ಭಾಗ್ಯಗಳನ್ನು ಕ್ಷಮಿಸು ಮಗನೇ, ಈ ನಿರ್ಭಾಗ್ಯಗಳನ್ನು ಕ್ಷಮಿಸು ಕರ್ಣ. ಅಮ್ಮ, ಪೂಜ್ಯಳಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ಅಮ್ಮ, ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ ತಾಯಿ. ನಿನ್ನೀ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೆಲ್ಲವೇ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಹಾಗೆನ್ನ ಬೇಡ ಮಗನೇ, ಆದದ್ದು ಆಗಿ ಹೋಯಿತು. ಈಗಲಾದರೂ ನನ್ನ ಮಾತುಗಳನ್ನು ಕೇಳು. ನಿನ್ನ ಸಹೋದರರೊಡನೆ ಸೇರಿ ಸಂತೋಷದಿಂದ ರಾಜ್ಯ ಭಾರವನ್ನು ಮಾಡು. ಆ ಕೌರವರನ್ನು ಮಾತ್ರ ಸೇರಬೇಡ. ಸೌಭಾದ್ರ ದಾನ ಮಾಡು ಮಗನೇ, ಸೌಭಾದ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ. ನಡೆದಾವರೆಲ್ಲ ಅರ್ಪಿಸುವೆನು. ಆದರೆ ನಾನು ಜೀವಿಸ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಿದ ತಾಯಿ. ಹೌದು ತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನಿನ್ನ ಸಹೋದರರಾದ ಪಾಂಡವರಲ್ಲಿ ವೈರವನ್ನು ಕಳೆ ಮಗನೇ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದನೇ ಸಾಧಿಸಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಒದ್ದೊರಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೆ, ನಾಳೆ ಹುಟ್ಟುವ ಮೊಮ್ಮಕ್ಕಳು ಮಕ್ಕಳು ಹೇ ಕರ್ಣ, ಹೇ ಪಾಪಿ ಕರ್ಣ ಎಂದು ಶಪಿಸಿದರೆ ಇಂತಹ ಸಂಬಂಧದಲ್ಲಿ ಕಲ್ಪಿಸಿಕೊಂಡು ನೀನೇ ನನಗೆ ಹಿತಬೋಧನೆ ಮಾಡು ತಾಯಿ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲದೆ. ನೀವು 6 ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ? ಹೇಳು ಮಗನೇ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರಾಗಬೇಕೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆತರ ಪ್ರಾಣ ಭಯವು ಬಿಡುವಿಲ್ಲ ತಾಯಿ. ಬಿಡುತ್ತಾಯಿ ನಿನ್ನ ಚಿಂತೆ ಏನು? ಚಿಂತೆಯನ್ನು ಹೇಗೆ ಬಿಡಲಿ ಮಗನೇ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತೆಯನ್ನು ಬಿಟ್ಟು ಹೇಗಿರಲಿ? ಹೋಗಲಿ, ಈ ಯುದ್ಧದಲ್ಲಿ ಆದರೂ ಅಮ್ಮ, ಕಣ್ಣನಂತ ನೆಚ್ಚಿನಲ್ಲ ತಾಯಿ. ಈ ಬಾಹುಗಳಲ್ಲಿ ಪೌರುಷ ಇರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನ ಮೇಲಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹುಮನ್ನಣೆಯಿಂದ ಸಾಕಿ ಸಲಿಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿ ನನ್ನ ಪ್ರಾಣದ ಪ್ರಾಣದಂತೆ ಹೃದಯ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನು ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತೊರೆದು ಧರ್ಮವೇ ತಾಯಿ? ಸರ್ವತಃ ಆಗಲಾರದಮ್ಮ. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಯುದ್ಧರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವನನ್ನು ಕೊಲ್ಲಬೇಡಪ್ಪ. ಅವರನ್ನಾದರೂ ಉಳಿಸಿಕೊಡು ಕರ್ಣ, ಅವರನ್ನಾದರೂ ಉಳಿಸಿಕೊಡು. ಪಾಂಡವರನ್ನು ಉಳಿಸಬೇಕೆ? ಪಾಂಡವರನ್ನು ಉಳಿಸಬೇಕೆ? ಆಗಬಹುದು ತಾಯಿ, ಉಳಿಸುವೆ. ಯಾರನ್ನಾದರೂ ಉಳಿಸುವೆ. ಆ ನನ್ನ ಪರಮ ವೈರಿಯಾದ ಹೌದು ತಾಯಿ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿಗೆ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನಿಂದ ನಾನೇ ಮೃತಪಟ್ಟರು, ನನ್ನಿಂದ ಆ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವೆವು. ಬಿಡ್ತಾಯಿ ನಿನ್ನ ಚಿಂತೆ. ಹೋಗಲಿ ಬಿಡುಕರ್ಣ, ಇನ್ನು ಹೆಚ್ಚಿಗೆ ತೊಂದರೆ ನೀಡಲಾರೆ. ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಈ ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಡೆಯದಾಗಿ ನನ್ನ ಒಂದು ಮಾತನ್ನು ನಡೆಸಿಕೊಡುವೆಯಾ ಮಗನೇ? ಅದೇನು ಕೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಕರ್ಣನು ನಿನ್ನದನ್ನು ಮಾತನಾಡಿಸಿಕೊಡುವಾಗ ಕಡುಪಾಪಿ ಎಂದು ಭಾವಿಸಿದ್ದಾಯಿ. ಹೇಳುವಿನ ಕೇಳುತ್ತಾಯಿ. ಜನ ನಿನ್ನ ಮಗನಿವನು ಜನನಿ ನಿನ್ನ ಮಗನಿವನು ಉಸಿರಾಡಿದರೆ ಮೆಚ್ಚುವನೇ.
ಧರ್ಮದಾನೆ ಧರ್ಮ ಜನಾನೆ ನಿನ್ನ ಕಮಲದಾನೆ ಜನನಿ ತೊಟ್ಟ ಬಾಣವಾದೊಡನಿರುಳದಿ ಕಟ್ಟ ಕಡೆಯ ತನಕ ಕರಮುಗಿಲು ಬೇಡುವೆನು ಕರುಣಿಸು ಕಾವ್ಯ ನೀನೆ ಪ್ರಾಣ ಮನಕ. ತೊಟ್ಟ ಬಾಣವಾದೊಡನಿರುಳದಿ ಕಟ್ಟ ಕಡೆಯ ತನಕ ಕರಮುಗಿಲು ಬೇಡುವೆನು ಕರುಣಿಸು ಕಾವ್ಯ ನೀನೆ ಪ್ರಾಣ ಮನಕ. ಸಹಜಾದಯ ಪೊರೆಯೈಗುವರ ನಾಳನೆ ಯುದ್ಧರಂಗದಲ್ಲಿ ನೀನು ಯುದ್ಧರಂಗನದಲ್ಲಿ ನಾನು ಕರ್ಣ, ನಾಳಿನ ಯುದ್ಧರಂಗದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಬಿಡುವೆ. ಈಗಲೀಗಲೇ ನೀನು ಕೆಟ್ಟೆ ಈಗಲೀಗಲೇ ನೀನು ಕಟ್ಟಿ ಅಷ್ಟ ದಿಕ್ಪಾಲಕರೇ ಮನೋಮುನಿಗಳೇ ಸೂರ್ಯ ಚಂದ್ರಾದಿಗಳೇ ನೀವೇ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿ ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಶ್ರೀಕೃಷ್ಣ ಪರಮಾತ್ಮ ನನ್ನ ಬಳಿ ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗ ನನ್ನ ಹೆತ್ತ ತಾಯಿ ನನ್ನ ಬಳಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಆಜ್ಞೆಯನ್ನು ಮಾಡಲು ದೈವ ಪ್ರಪಂಚ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲು ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿವೆ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ ನೀನು. ಎತ್ತ ಕರುಣಿನ ಬಾಧೆ ಎತ್ತ ಕರುಳಿನ ಬಾಧೆ ಸತ್ಯ ಸಾಕ್ಷಿ ಕಟ್ಟ ಕಡೆಯೋ ಕರ್ಮದ ದಿಗನ ಕೊಡುವೆನು ಭಾಷೆಯನ್ನು
ಜನನೇ ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜೈವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ, ದಯಮಾಡಿ ಸ್ವಲ್ಪ ನಿಲ್ಲು ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿದೆ. ಹೌದು ತಾಯಿ, ನಿನ್ನ ನೋಡುವ ಭಾಗ್ಯ ಪುನಃ ಲಭಿಸುವುದೋ ಇಲ್ಲವೋ. ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಮಾತನಾಡುತ್ತಿರುವೆ. ಹೌದು ತಾಯಿ, ದೈವವಶತಾನೇನಾರು ಈ ಯುದ್ಧದಲ್ಲಿ ಮಡಿದರೆ ಸತ್ಯ ಸಂಧಾನನಾದ ಧರ್ಮರಾಯನಿಂದಲೇ ಉತ್ತರಾಧಿಕಾರಿಯನ್ನು ನಡೆಸಕ್ಕೆ ಬಿಡಬೇಕೆಂದು ಇದೋ ನಿನ್ನಲ್ಲಿ ಬೇಡಿಕೊಳ್ಳುವನು ತಾಯಿ. ಅಯ್ಯೋ ಅಯ್ಯೋ, ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ಹೇ ವಿಧಿ. ಅರೆಯವನಲಿಸಿ ಜರೆಯವಲಿಸಿ Thank you.